ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮಾವಿನ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ ನೋಡಿ. ಫೈನಲಿ ಬಂದ್ವಿ ನಾವು ಮ್ಯಾಂಗೋ ಉತ್ಸವಕ್ಕೆ. ಇದು ಸ್ಟಾರ್ಟ್ ಆಗಿದ್ದು 18ಇಂದ 22 ಏಪ್ರಿಲ್ ತನಕ ಇದೆ. ತುಂಬ ರೀಲ್ಸಲ್ಲೆಲ್ಲ ತುಂಬ ಫೇಮಸ್ ಆಗಿತ್ತು, ಅದನ್ನ ನೋಡ್ಕೊಂಡೇ ಬಂದಿರೋದು. ಇಲ್ಲಿ ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ ಏನೇನು ಸಿಗತ್ತೆ ಮತ್ತು ಎಷ್ಟು ರೇಟ್ ಅಂತ. ನೀವು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ತೊಗೋಬೋದು. ಈ ಥರ ಇತ್ತು ಎಲ್ಲ ಸ್ಟಾಲ್ಸ್ ಹಾಕಿರೋದು. ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸಿಕ್ಕಾಪಟ್ಟೆ ರಶ್ ಇತ್ತು. ಮೇ ಬಿ ನಾವು ಇವತ್ತು ಸಂಡೇ ಹೋಗಿದ್ವಿ. ಸಂಡೇ ಹೋಗಿರೋದಕ್ಕೆ ರಶ್ ಇದೆಯೋ ಅಥವಾ ಯೂಶ್ವಲಾಗಿ ಇಷ್ಟು ರಶ್ ಇರುತ್ತೋ ಅಂತ ನಮಗೆ ಗೊತ್ತಾಗಲಿಲ್ಲ. ಆಗುತ್ತೆ. ಸೊ ಕಾಂಪಿಟೇಷನ್ ಅಂದಮೇಲೆ ಒಂದ್ ಸ್ವಲ್ಪ ಟ್ವಿಸ್ಟ್, ಒಂದ್ ಸ್ವಲ್ಪ ಯೂಟರ್ನ್, ಒಂದ್ ಸ್ವಲ್ಪ ಲೆಫ್ಟ್ ರೈಟ್ ಎಲ್ಲವೂ ಕೂಡ ಇರಲೇಬೇಕು. ಅಷ್ಟೊಂದು ಕಷ್ಟ ಕೂಡ ನಾವು ಮಾಡಕ್ ಇಷ್ಟಪಡೋದಿಲ್ಲ. ಹಾಗಾಗಿ ಸಿಂಪಲ್ ಕೈಗಳನ್ನ ಹಿಂದೆ ಕಟ್ಕೊಳ್ತೀರಾ. ಇಲ್ಲಿ ತುಂಬ ಸೆಕ್ಷನ್ಸ್ ಇತ್ತು. ಮಾವಿನಕಾಯಿ ರೆಸಿಪೀಸ್ದು ತಿನ್ನೋದಾಗಿರಲಿ, ಆಮೇಲೆ ಗೇಮ್ಸ್, ಆಮೇಲೆ ಆಯುರ್ವೇದಿಕ್ ಏನಾದರೂ ಜೆಲ್ ಥರ ಆಯಿಂಟ್ಮೆಂಟ್ ಥರ ಹಚ್ಕೊಳೋದಾಗಿರಲಿ, ಆಮೇಲೆ ಮಿಲೆಟ್ಸ್ ಅದೆಲ್ಲ ಇತ್ತು. ಆಮೇಲೆ ನಾನು ನೋಡದೇ ಇರೋ ಥರದ್ದು ಮಾವಿನ ಹಣ್ಣೆಲ್ಲ ಇತ್ತು. ಇಲ್ಲಿ ಹಣ್ಣಾಗಲಿ ಕಾಯಾಗಲಿ ಏನೇನೋ ಇತ್ತು. ನೋಡಿ, ಇದು ಮ್ಯಾಂಗೋ ಜಿಲೇಬಿ ಕೌಂಟರ್ ಇಲ್ಲಿದೆ. ಇದಕ್ಕೆ ಲೈನ್ ಎಷ್ಟು ಉದ್ದ ಇದೆ ಅಂತ ನೋಡಿ, ಎಷ್ಟು ಉದ್ದ. ಆಲ್ಮೋಸ್ಟ್ ಒಂದೊಂದು ಲೈನಲ್ಲಿ 200 ಮಿನಿಮಮ್ 200 ಮೆಂಬರ್ಸ್ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟು ಉದ್ದದ ಲೈನು. ಎಷ್ಟು ರಶ್ ಇದೆ ನೋಡಿ. ಒಂದೊಂದು ಲೈನಲ್ಲೂ ತುಂಬ ಜನ ಇದ್ದಾರೆ. ನಾವು 5 ಜನ ಹೋಗಿದ್ವಿ. ಸೊ ಒಂದೇ ಕೌಂಟ್ರಲ್ಲಿ ನಿಂತ್ಕೊಂಡ್ರೆ ಏನೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 5 ಜನನೂ 5 ಡಿಫ್ರೆಂಟ್ ಕೌಂಟ್ರಲ್ಲಿ ಹೋಗಿ ನಿಂತ್ಕೊಂಡ್ವಿ. ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಹೋಗಿದ್ದೆ, ಹಾಗೆ ಮಾವಿನಕಾಯಿ ಬಿರಿಯಾನಿ, ಮ್ಯಾಂಗೋ ಸ್ಯಾಂಡ್ವಿಚ್, ಆಮೇಲೆ ಬಜ್ಜಿ, ಆಮೇಲೆ ಜಲೇಬಿ, ಇದೆಲ್ಲದಕ್ಕೂ ಬೇರೆ ಬೇರೆ ಸೆಕ್ಷನ್ಗೆ ಒಬ್ಬೊಬ್ರು ಹೋಗಿದ್ವಿ. ಅದರಿಂದ ನಮಗೆ ತಿನ್ನೋಕ್ಕಾಯ್ತು. ನಾವು ಫಸ್ಟ್ ತಿಂದಿದ್ದ ಐಟಮೇ ಮ್ಯಾಂಗೋ ಸ್ಯಾಂಡ್ವಿಚ್ಚು. ಏನು ಅಷ್ಟು ಚೆನ್ನಾಗಿರಲಿಲ್ಲ, ನಾರ್ಮಲಾಗೇ ಇತ್ತು. ಬಟ್ ಕಾಸ್ಟ್ ಮಾತ್ರ 50 ರೂಪೀಸ್ ಒಂದು ಸ್ಯಾಂಡ್ವಿಚ್ ಇತ್ತು. ನಾವು ನೆಕ್ಸ್ಟ್ ತೊಗೊಂಡಿದ್ದು ಅಂದರೆ ಮ್ಯಾಂಗೋ ಚಿತ್ರಾನ್ನ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಫೋನ್ಪೇ ವರ್ಕ್ ಆಗ್ತಿರಲಿಲ್ಲ, ಕ್ಯಾಶೇ ಕೊಡಬೇಕಾಗಿತ್ತು. 2 ಮ್ಯಾಂಗೋ ಚಿತ್ರಾನ್ನ ತೊಗೊಂಡ್ವಿ. ಮ್ಯಾಂಗೋ ಚಿತ್ರಾನ್ನ ಚೆನ್ನಾಗಿತ್ತು. ಏನು ಮಾಡ್ತಿದ್ವಿ ಅಂದರೆ, ನಾವು ಒಂದೊಂದು ಕೌಂಟ್ರಿಂದ ತೊಗೊಂಬಂದು ಬೇರೆಯವ್ರು ವೆಯ್ಟ್ ಮಾಡ್ತಾ ಇದ್ದೀವಲ್ಲ, ಆ ಲೈನ್ಗೆ ಹೋಗಿ ಅಲ್ಲೇ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ತಿಂತಿದ್ವಿ. ಇದು ಮ್ಯಾಂಗೋ ಬಿರಿಯಾನಿ ಅಂತ. ನಾವು ತೊಗೊಂಡಿರೋ ಎಲ್ಲ ಐಟಮಲ್ಲಿ ಸೇರಿ ಮ್ಯಾಂಗೋ ಬಿರಿಯಾನಿನೇ ತುಂಬ ಚೆನ್ನಾಗಿದ್ದಿದ್ದು. ನೆಕ್ಸ್ಟ್ ಮ್ಯಾಂಗೋ ಬಜ್ಜಿ ತಿಂದ್ವಿ. ಮ್ಯಾಂಗೋ ಬಜ್ಜಿ ಥರನೇ ಟೇಸ್ಟ್ ಇರಲಿಲ್ಲ, ತುಂಬ ಡಿಫ್ರೆಂಟಾಗಿತ್ತು. ಬಟ್ ಓಕೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಲ್ಲಲ್ಲಿ ತಿನ್ನೋದಷ್ಟೇ ಅಲ್ಲದೆ ಶಾಪಿಂಗ್ ಕೂಡ ಇತ್ತು. ಡ್ರೆಸ್ಸಸ್ ಆಗಿರಲಿ, ಸ್ಲಿಪ್ಪರ್ಸ್, ಹ್ಯಾಂಡ್ಮೇಡ್ ಅಂತ ಸ್ಪೆಷಲಾಗಿ, ಆಮೇಲೆ ಆಯುರ್ವೇದಿಕ್ ಆಯಿಲ್ಸ್, ಮಸಾಜ್ ಆಯಿಲ್, ಅದು ಇದು ಏನೇನೋ ಇತ್ತು. ನೆಕ್ಸ್ಟು ಇಲ್ಲಿ ನಲ್ಲಿಕಾಯಿ ಜ್ಯೂಸ್ ಇತ್ತು. ಸ್ಪೈಸಿ ಮತ್ತು ಸ್ವೀಟಲ್ಲಿ ಆಪ್ಷನ್ ಇತ್ತು. ನಾವು ಸ್ಪೈಸಿ ತೊಗೊಂಡ್ವಿ. ಬಟ್ ಅದೇನು ಸ್ಪೈಸಿ ಇರಲಿಲ್ಲ. ಮೇ ಬಿ ಸ್ವೀಟ್ ಹಾಕಿರಲಿಲ್ಲ ಅಷ್ಟೇ ಅನಿಸುತ್ತೆ. ಬಟ್ ಚೆನ್ನಾಗಿರಲಿಲ್ಲ. ಓಕೆ, ನಾವೆಲ್ಲ ನೋಡ್ಕೊಂಡು ತಿನ್ಕೊಂಡು ಮಾಡೋದಕ್ಕೆ 2 ಅವರ್ಸ್ ಆಯಿತು. ಬಟ್ ತುಂಬ ಐಟಮ್ ತಿನ್ನೋಕ್ಕಾಗಲಿಲ್ಲ, ಅಷ್ಟು ರಶ್ ಇರೋದಕ್ಕೆ. ನೀವೇನಾದರೂ ಮ್ಯಾಂಗೋ ಲವರ್ ಆಗಿದ್ದರೆ ವೀಕೆಂಡಲ್ಲಿ ಹೋಗಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಟೇಸ್ಟ್ ಕೂಡ ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬ ಓವರ್ ಹೈಪ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತ ಅನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಾ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.